ಬಂದ್ಬಿಟ್ಟು ನ್ಯಾವಿಗೇಷನ್ನು ಮತ್ತು ಮೇಯ್ನ್ ಬ್ಯಾಟ್ರಿಲಿ ಎಷ್ಟು ಪರ್ಸೆಂಟ್ ಚಾರ್ಜ್ ಇದೆ, ಪೋರ್ಟಬಲ್ ಬ್ಯಾಟ್ರಿಲಿ ಎಷ್ಟು ಪರ್ಸೆಂಟ್ ಚಾರ್ಜ್ ಇದೆ, ಪ್ರತಿಯೊಂದೂ ನೀವು ಇಲ್ಲೇ ನೋಡ್ಬೋದು. ಸಿಂಪಲ್ ಎನರ್ಜಿನ ಸಿಂಪಲಾಗಿ ಹೇಳಿ ಮುಗಿಸ್ತೀನಿ. ಇದ್ರದ್ದು ಮೇಯ್ನ್ ಡಿಸೈನ್ ಬಂದ್ಬಿಟ್ಟು ಸೂಪರ್ ಸ್ಟೈಲಿಶ್ ಲುಕ್ಕು, ಸ್ಪೋರ್ಟಿ LED ಲೈಟ್ಸ್ ಬರುತ್ತೆ. ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು ಇದಕ್ಕೆ ನಿಮಗೆ 5 kW ಇದೆ. ಒಂದು ಫಿಕ್ಸ್ಡ್ ಬ್ಯಾಟರಿ ಇದೆ. ಫಿಕ್ಸ್ಡ್ ಬ್ಯಾಟ್ರಿ ಬಂದ್ಬಿಟ್ಟು ಈ ಜಾಗದಲ್ಲಿ ಮೌಂಟ್ ಆಗಿದೆ. ನೆಕ್ಸ್ಟು ನಿಮಗೆ ಒಂದು ಪೋರ್ಟಬಲ್ ಬ್ಯಾಟ್ರಿ ಸಿಗುತ್ತೆ. ಪೋರ್ಟಬಲ್ ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 1.5 kW ಬರುತ್ತೆ. ಅದು ಬಂದ್ಬಿಟ್ಟು ನಿಮಗೆ ಈ ಜಾಗದಲ್ಲಿದೆ. ಇದು ಪೋರ್ಟಬಲ್ ಬ್ಯಾಟ್ರಿ. ರೇಂಜ್ ಬಂತು ಅಂದರೆ ನಿಮಗೆ ಶೋ ಆಗೋದು ಇದು 190 km ಶೋ ಆಗುತ್ತೆ ನಿಮಗೆ. ಬಟ್ ರಿಯಲ್ ರೇಂಜ್ ಬಂದಿರೋದು, ನಾನು ಈ ಗಾಡಿನ 3 ಮಂತ್ಸಿಂದ ಓಡಿಸಿರೋದ್ರಿಂದ ನನಗೆ ರಿಯಲ್ ರೇಂಜ್ ಸಿಕ್ಕಿರೋದು 170ಇಂದ 165 to 170 ಅಷ್ಟು ರಿಯಲ್ ರೇಂಜ್ ಸಿಕ್ಕಿದೆ. ಇವಾಗಲೂ ನಿಮಗೆ 11% ಬ್ಯಾಟ್ರಿ ಚಾರ್ಜ್ ತೋರಿಸ್ತಿದೆ, ಬಟ್ 18 km ಹೋಗುತ್ತೆ. ಇದರಲ್ಲಿ ನಿಮ್ಗೊಂದು 3 km ಮೈನಸ್ ಆಗೇ ಆಗುತ್ತೆ. ನಿಮಗೆ ಟೋಟಲ್ ಅಲ್ಲೊಂದು 15 km ರೇಂಜ್ ಸಿಗುತ್ತೆ. 8 hours ನಿಮಗೆ ಫುಲ್ ಚಾರ್ಜ್ ಆಗುತ್ತೆ. ಬಟ್ DC ಚಾರ್ಜರಲ್ಲಿ ಬಂದ್ಬಿಟ್ಟು ಅಪ್ ಟು ನಿಮಗೆ 2 hours 80% ಚಾರ್ಜ್ ಆಗಿಬಿಡುತ್ತೆ. ಬಟ್ ಮನೇಲಿ ಯೂಸ್ ಮಾಡೋದ್ರಿಂದ ಇದು 6 to 7 hours ಬೇಕಾಗತ್ತೆ. ಮತ್ತು ಅದು ಡಿಜಿಟಲ್ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಆಲ್ಮೋಸ್ಟ್ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಇಲ್ಲೇ ಶೋ ಆಗುತ್ತೆ. ಕಸ್ಟಮೈಸ್ ಮಾಡ್ಕೊಳ್ಳೋದಿರ್ಬೋದು ಎಲ್ಲ ನಿಮಗೆ ಇದರಲ್ಲಿ ತುಂಬ ಆಪ್ಷನ್ಸ್ ಅಂತೂ ಇದೆ.